ತುಂಬಾ ಮಕ್ಕಳು ಸ್ಕೂಲಲ್ಲಿ ಪಾಠನ ಕೇಳ್ತಾರೆ, ಆದ್ರೆ ಅದನ್ನ ಮನೆಗೆ ಬಂದು ಮತ್ತೆ ಓದಿ ಅಭ್ಯಾಸ ಮಾಡಲ್ಲ. ಈ ಸಮಸ್ಯೆಯಿಂದನೇ ಎಷ್ಟೋ ಮಕ್ಕಳು ಕಡಿಮೆ ಮಾರ್ಕ್ಸ್ ಆಗಿದ್ದಾರೆ. ಮತ್ತಷ್ಟು ಮಕ್ಕಳು 10th PUC ಫೇಲ್ ಕೂಡ ಆಗ್ತಾರೆ. ಈ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಸಿಗಬೇಕು ಅಂತಾನೆ ನಾನಿವತ್ತು ಮಂಡ್ಯದ ಮೈತ್ರಿ ಅಕಾಡೆಮಿ ಟ್ಯೂಷನ್ ಮತ್ತು ಕೋಚಿಂಗ್ ಸೆಂಟರ್ ಗೆ ಬಂದಿದ್ದೀನಿ. ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ PUC ವರೆಗೂ ಸ್ಟೇಟ್, CBSE, ICSE ಎಲ್ಲಾ ಸಿಲೆಬಸ್ ಟ್ಯೂಷನ್ ಮತ್ತು ಕೋಚಿಂಗ್ ನ ಕೊಡ್ತಾರೆ. ಮತ್ತು ಇಲ್ಲಿ ಪ್ರತಿಯೊಂದು ಕ್ಲಾಸ್ ಸಪರೇಟ್ ಕ್ಲಾಸ್ ರೂಮ್ ಗಳು ಮತ್ತೆ ಟೀಚರ್ಸ್ ಗಳು ಇರ್ತಾರೆ. TM ಬ್ಯಾಚ್, TTM ಬ್ಯಾಚ್ ಮತ್ತು TTM ಬ್ಯಾಚ್ ವಿತ್ ಪರ್ಸನಲ್ ಅಸಿಸ್ಟೆಂಟ್ 3 ಬ್ಯಾಚ್ ಗಳ ಟ್ಯೂಷನ್ ಇವರು ಕೊಡ್ತಾರೆ. ಸರ್, ನಿಮ್ ಮಕ್ಳಿಗೆ ಏನೇ ಕಷ್ಟ ಇರ್ಲಿ, ಯಾವ್ದೇ ಸಬ್ಜೆಕ್ಟ್ ಕಷ್ಟ ಇರ್ಲಿ, ಇವನ್ ಅವ್ನು ಏನು ಬರೆಯಕ್ ಬರ್ಲಿಲ್ಲ ಅಂದ್ರೆ ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನೀವು ನಮ್ಮ ಅಕಾಡೆಮಿಗೆ ಸೇರಿಸಿ ಸರ್. ಅವನನ್ನ ಇಂಪ್ರೂವ್ ಮಾಡಿ ಅವ್ನ ಬಿಹೇವಿಯರ್ ಅಲ್ಲೂ ಕೂಡ ಚೇಂಜಸ್ ತರೋದು ನಮ್ಮ ಜವಾಬ್ದಾರಿ. ಸರ್, ನಮ್ಮ ಅಕಾಡೆಮಿಯಲ್ಲಿ ಟೋಟಲ್ 12 ಕ್ಲಾಸ್ ರೂಮ್ ಇದೆ, 15 ಜನ ಟೀಚರ್ಸ್ ಇದ್ದಾರೆ. ಪ್ರತಿ ಕ್ಲಾಸ್ ರೂಮ್ ಅಲ್ಲೂ CC ಕ್ಯಾಮೆರಾ ಇದೆ ಅಂಡ್ ಸ್ಕಾಲರ್ಶಿಪ್ ಫೆಸಿಲಿಟಿನೂ ಕೂಡ ಇದೆ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಇದ್ದು ಸೆಕೆಂಡ್ PUC ವರೆಗೂ ಕೂಡ ಬ್ಯಾಚ್ ವೈಸ್ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಕೋಚಿಂಗ್ ಕ್ಲಾಸಸ್ ಮತ್ತೆ ಟ್ಯೂಷನ್ ಕ್ಲಾಸಸ್ ರನ್ ಮಾಡ್ತೀವಿ ಸರ್. ವಿದ್ಯಾರ್ಥಿ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಸರ್, ಕಲ್ತಿದ್ದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡುವಾಗ ಒಂದು ಪ್ರಾಪರ್ ಮಾರ್ಗದರ್ಶನ ಇರಬೇಕು. ಇದಿಲ್ಲದೆ ಹೋಯ್ತು ಅಂತ ಹೇಳಿದ್ರೆ ಪರೀಕ್ಷೆಗಳು ಫೇಲ್ಯೂರ್ ಆಗೋದ್ರ ಜೊತೆಗೆ ಲೈಫಲ್ಲೂ ಕೂಡ ಫೇಲ್ಯೂರ್ ಆಗ್ತಾರೆ. ಎನಿವೇಸ್, ಲೈಫ್ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಮಕ್ಕಳ ಲೈಫಲ್ಲಿ ಒಳ್ಳೆ ಮಾರ್ಗದರ್ಶನ, ಪ್ರಾಕ್ಟೀಸು, ಸಕ್ಸಸ್ ಎಲ್ಲ ಬೇಕಂತ ಹೇಳಿದ್ರೆ ನೀವು ಒಂದು ಸಲ ಕಾರಸವಾಡಿ ರೋಡ್ ಆದರ್ಶ ಸ್ಕೂಲ್ ಮುಂದೆ ಇರೋ ಮೈತ್ರಿ ಅಕಾಡೆಮಿಗೆ ಭೇಟಿ ಕೊಡಿ. ನಿಮ್ಮ ಮಕ್ಕಳ ಮಾರ್ಗದರ್ಶನ ಮತ್ತು ಸಕ್ಸಸ್ ನ ಜವಾಬ್ದಾರಿಯನ್ನ ನಮಗ್ ಬಿಡಿ ಸರ್.